ಮತ್ತೊಂದು ಕಡೆ ನಮ್ಮ ಆಕಾಶ ಕ್ಷಿಪಣಿ ಬಳಕೆ ಆಗಿರೋದು ಖುಷಿ ತಂದಿದೆ. ಡಿಆರ್ಡಿಒ ಮಾಜಿ ವಿಜ್ಞಾನಿ ಪ್ರಹ್ಲಾದ್ ಅವರ ಎಕ್ಸ್ಕ್ಲೂಸಿವ್ ಮಾತಿದೆ. ನಮ್ಮ ಕ್ಷಿಪಣಿ ಶತ್ರುಗಳ ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ. ಶತ್ರುಗಳ ರಡಾರ್ ಕೈಗೆ ಸಿಗದಂತೆ ವೇಗವಾಗಿ ಸಂಚರಿಸುವ ಸಾಮರ್ಥ್ಯ ಆಕಾಶ ಕ್ಷಿಪಣಿ ಹೊಂದಿದೆ. ಯುದ್ಧ ವಿಮಾನಗಳನ್ನ ನಾಶ ಮಾಡಬಲ್ಲ ಸಾಮರ್ಥ್ಯ ಕೂಡ ಆಕಾಶ್ಗಿದೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಡಿಆರ್ಡಿಒನ ಮಾಜಿ ವಿಜ್ಞಾನಿ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನು ನಡೆಸಿದ್ದಾರೆ ಡಿಆರ್ಡಿಒ ವಿಜ್ಞಾನಿ ಪ್ರಹ್ಲಾದ್ ಅವರು. ಪಾಕಿಸ್ತಾನ ಭಾರತವನ್ನ ನಾಶ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಆಗ್ಲಿಲ್ಲ. ಅದಕ್ಕೆ ಕಾರಣ ನಮ್ಮ ಆಕಾಶ ಕ್ಷಿಪಣಿ. ಯಾಕಂದ್ರೆ ಪಾಕಿಸ್ತಾನ ಹಾರಿಸಿದಂತಹ ಎಲ್ಲಾ ಡ್ರೋನ್ಗಳನ್ನ ಈ ಒಂದು ಏನು LOC ಭಾಗದಲ್ಲಿ ಅವುಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಆಕಾಶ್ ಮಿಸೈಲ್ ಮಾಡಿದೆ. ಆದ್ರೆ ಈ ಒಂದು ವಿಚಾರ ಏನಂತ ನಮ್ಮ ಹೆಮ್ಮೆಯ ವಿಚಾರ ಏನಂದ್ರೆ ಈ ಒಂದು ಕ್ಷಿಪಣಿಯನ್ನ ತಯಾರು ಮಾಡಿದ್ದು ನಮ್ಮ ಹೆಮ್ಮೆಯ ಕನ್ನಡಿಗರು. ಆ ಒಂದು ಯೋಜನೆಯ ನಿರ್ದೇಶಕರಾಗಿ ಕೆಲಸ ಮಾಡಿರುವಂತದ್ದು ನಮ್ಮ ಪ್ರಹ್ಲಾದ್ ಸರ್ ಅವರು, DRDOನ ವಿಜ್ಞಾನಿ ಕೂಡ ಹೌದು. ಸರ್, ಎಷ್ಟು ಖುಷಿ ಆಗ್ತಾ ಇದೆ. ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ ಅಥವಾ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಜಸ್ಟ್ ಅದೊಂದು ಏನು ಪರೇಡ್ ಅಲ್ಲಿ ನೋಡ್ತಾ ಇದ್ರೆ ಖುಷಿ ಪಡ್ತಾ ಇದ್ರಿ. ಸೊ ಇವತ್ತು ನಮ್ಮ ವಿರೋಧಿಗಳನ್ನ ನಾಶ ಮಾಡೋದ್ರಲ್ಲಿ ಮುಂದಿರುವಂತದ್ದು. ಅದೇ ನಾನು ಹೇಳ್ತಿದ್ದೆ, ನನಗೆ ಪದ್ಮಶ್ರೀ ಎಷ್ಟು ಬಂತು ಅದಕ್ಕಿಂತ ಜಾಸ್ತಿ ಸಂತೋಷ ಆಯಿತು. ಈ ಪಾಕಿಸ್ತಾನದ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್ ಏನೇ ಬಂದರೂ ನಾವು ಧ್ವಂಸ ಮಾಡಿದ್ದೀವಿ, ಮಾಡಬರೋ ಶಕ್ತಿ ನಮ್ಮ ದೇಶಕ್ಕೆ ಕೊಟ್ಟಿದ್ದೀವಿ. ಅದನ್ನು ಅದು ಮೇಕ್ ಇನ್ ಇಂಡಿಯಾ, ನಮ್ಮ ಡಾಕ್ಟರ್ ಮೋದಿ ಹೇಳಿದಂಗೆ ಇದನ್ನು ನಾವು ಆತ್ಮನಿರ್ಭರತಾ ನಾವು ತೋರಿಸಿದ್ದೀವಿ. ಆದ್ರಿಂದ ನಂಗೆ ತುಂಬಾ ಹೆಮ್ಮೆ. ನಮ್ಮ ಜೊತೆ ಕೆಲಸ ಮಾಡಿದಂತ 1,000 ಜನ, ಅವರು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅವ್ರಿಗೂ ಸಾಕಷ್ಟು ತೊಂದರೆ ಕೊಟ್ಟಿದ್ದೀವಿ. ನಾವು ಫೋನ್ ಮಾಡಿ ಕರೆದು ರಾತ್ರಿ ಹೊತ್ತು ಭಾನುವಾರ ಕೆಲಸ ಮಾಡಿಸಿ ಎಲ್ಲ ಮಾಡಿದ್ವಿ. ಬಟ್ ಇದು ಬಿಗ್ ಸಕ್ಸಸ್. ನಾವು ಇದೆಲ್ಲರೂ ಇದನ್ನ ಭಾಗವಹಿಸಿ ಈ ಸಂತೋಷದಲ್ಲಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮ್ಮ ಈ ಕ್ಷಿಪಣಿಯನ್ನ ಅಥವಾ ಈ ಮಿಸೈಲ್ ಅನ್ನ ಹೇಗೆ ಯೂಸ್ ಮಾಡಿದ್ರು ಸರ್? ಈ ಮೊನ್ನೆ ನಡೆದಂತ ಒಂದು ಕಾರ್ಯಾಚರಣೆಗಳಲ್ಲಿ ನಿಮ್ಮ ಮಿಸೈಲ್ ಅನ್ನ ಯಾವುದಕ್ಕೆಲ್ಲ ಯೂಸ್ ಮಾಡಿದ್ರು ಸರ್? ಇವಾಗ ನಮ್ಮ ಮಿಸೈಲ್ ಡಿಸೈನ್ ಮಾಡೋದು ಯಾತಕ್ಕೆ ಅಂದ್ರೆ, ಪಕ್ಕದ ಯಾವುದೇ ಅಡ್ವೈಸರಿ ಕಂಟ್ರಿ ಅಂತೀವಿ ನಾವು, ಬಾರ್ಡರ್ ಆ ಕಡೆ ಇರೋದು ಇದರ ಏರ್ಕ್ರಾಫ್ಟ್ ಅಥವಾ ಅನ್ಮ್ಯಾನ್ಡ್ ಏರ್ ವೆಹಿಕಲ್ ಅಥವಾ ಡ್ರೋನ್ ವಿತ್ ಹೆವಿ ಪೇಲೋಡು, ಹೆಲಿಕಾಪ್ಟರ್, ಬಾಂಬರ್, ಫೈಟರ್ ಏನೇ ನಮ್ಮ ದೇಶಕ್ಕೆ ಬಂದು ಅಟ್ಯಾಕ್ ಮಾಡಿ ನಮ್ಮ ದೇಶದ ಮೇಲೆ ಬಾಂಬ್ ಹಾಕೋದು ಅಥವಾ ಬೇರೆ ಏನಾರ ಡ್ಯಾಮೇಜ್ ಮಾಡೋಂತ ಬಂದ್ರೆ ಅವಾಗ ನಮ್ಮ ರೆಡಾರ್ ಎಲ್ಲ ಅದನ್ನ ಅಲ್ಲಿ 100 ಕಿಲೋಮೀಟರ್ ಇರ್ಬೇಕಾದ್ರೆ ಕಂಡುಹಿಡಿಯುತ್ತೆ, ಏನೋ ಬರ್ತಾ ಇದೆ ಈ ಕಡೆ ಅಂತ. ಆಮೇಲೆ ಚೆಕ್ ಮಾಡುತ್ತೆ, ಇದು ನಮ್ಮ ಏರ್ಕ್ರಾಫ್ಟಾ, ಫ್ರೆಂಡ್ಲಿ ಏರ್ಕ್ರಾಫ್ಟಾ ಅಥವಾ ಶತ್ರುಗಳ ಏರ್ಕ್ರಾಫ್ಟ್ ಅಂತ. ರಡಾರ್ಗೆ ಶಕ್ತಿ ಇದೆ, ಅದಕ್ಕೆ ಸಖತ್ತು ನಾವು ಅದಕ್ಕೆ ಇಂಟೆಲಿಜೆನ್ಸ್ ಒಳಗಡೆ ಹಾಕಿದ್ದೀವಿ. ಅದು ಗೊತ್ತಾದ ಮೇಲೆ ಹೇಳುತ್ತೆ, ನೋಡಪ್ಪ 5 ಏರ್ಕ್ರಾಫ್ಟ್ ಬರ್ತಾ ಇದೆ, 5 ಮಿಸೈಲ್ ರೆಡಿ ಇರಲಿ, ಅದು ಯಾವಾಗ ಹತ್ರ ಕರೆಕ್ಟ್ ಡಿಸ್ಟೆನ್ಸ್ ಬರುತ್ತೋ ಅವಾಗ ಲಾಂಚ್ ಮಾಡ್ತೀವಿ ಅಂತ ಅಲಾರಂ ಕೊಡುತ್ತೆ. ಆವಾಗ ಮಿಸೈಲ್ ಎಲ್ಲ ಲಾಂಚರ್ ಇಂದ ಮೇಲೆ ಕೆತ್ತಿ ಅದಕ್ಕೆ ಪವರ್ ಕೊಟ್ಟು ರೆಡಿ ಆಗಿರುತ್ತೆ. ಅವಾಗ ಯಾವ್ಯಾವ ಮಿಸೈಲ್ ಯಾವ್ಯಾವ ಟಾರ್ಗೆಟ್ಗೆ ಅಂತ ಒಂಥರ ಮ್ಯಾಚ್ ಅಂಡ್ ಮಿಕ್ಸ್ ಅಂತ ಮಾಡ್ತಾರೆ. ಮಾಡಿದ್ಮೇಲೆ ಯಾವ ಲಾಂಚ್ ಮಾಡಕ್ಕೆ ಅದೊಂದು ಬಲ್ಬ್ ಟಕ್ ಟಕ್ ಅಂತ ಆವಾಗ ಬ್ಲಿಂಕ್ ಆದಾಗ ಕಮಾಂಡರ್ ಎಷ್ಟು ಓನ್ಲಿ ಪ್ರೆಸ್ ಬಟನ್ ಒಂದೇ. ಅವ್ರ ಅದುವರೆಗೆ ಏನು ಕೆಲಸ ಇಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ ಏನಾಗ್ತಿದೆ ಅಂದ್ಬಿಟ್ಟು. ಅವ್ ಯಾವ ಬ್ಲಿಂಕ್ ಆಗುತ್ತೋ ಅವ್ನು ಒತ್ತಿದ್ರೆ ಗೋ ಅಂತ. ಅವಾಗ ಏನಾಗುತ್ತೆ, ಸೀದಾ ಒಂದೊಂದು ಮಿಸೈಲ್ ಒಂದೊಂದು ಏರ್ಕ್ರಾಫ್ಟ್ಗೆ ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ಹೋಗುತ್ತೆ. ಕ್ಯಾಮರಾ ಪರ್ಸನ್ ಚಂದ್ರು ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಮತ್ತೊಂದು ಕಡೆ ನಮ್ಮ ಆಕಾಶ ಕ್ಷಿಪಣಿ ಬಳಕೆ ಆಗಿರೋದು ಖುಷಿ ತಂದಿದೆ. ಡಿಆರ್ಡಿಒ ಮಾಜಿ ವಿಜ್ಞಾನಿ ಪ್ರಹ್ಲಾದ್ ಅವರ ಎಕ್ಸ್ಕ್ಲೂಸಿವ್ ಮಾತಿದೆ. ನಮ್ಮ ಕ್ಷಿಪಣಿ ಶತ್ರುಗಳ ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ. ಶತ್ರುಗಳ ರಡಾರ್ ಕೈಗೆ ಸಿಗದಂತೆ ವೇಗವಾಗಿ ಸಂಚರಿಸುವ ಸಾಮರ್ಥ್ಯ ಆಕಾಶ ಕ್ಷಿಪಣಿ ಹೊಂದಿದೆ. ಯುದ್ಧ ವಿಮಾನಗಳನ್ನ ನಾಶ ಮಾಡಬಲ್ಲ ಸಾಮರ್ಥ್ಯ ಕೂಡ ಆಕಾಶ್ಗಿದೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಡಿಆರ್ಡಿಒನ ಮಾಜಿ ವಿಜ್ಞಾನಿ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನು ನಡೆಸಿದ್ದಾರೆ ಡಿಆರ್ಡಿಒ ವಿಜ್ಞಾನಿ ಪ್ರಹ್ಲಾದ್ ಅವರು.
ಪಾಪಿ ಪಾಕಿಸ್ತಾನ ಭಾರತವನ್ನ ನಾಶ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಆಗ್ಲಿಲ್ಲ. ಅದಕ್ಕೆ ಕಾರಣ ನಮ್ಮ ಆಕಾಶ ಕ್ಷಿಪಣಿ. ಯಾಕಂದ್ರೆ ಪಾಕಿಸ್ತಾನ ಹಾರಿಸಿದಂತಹ ಎಲ್ಲಾ ಡ್ರೋನ್ಗಳನ್ನ ಈ ಒಂದು ಏನು LOC ಭಾಗದಲ್ಲಿ ಅವುಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಆಕಾಶ್ ಮಿಸೈಲ್ ಮಾಡಿದೆ. ಆದ್ರೆ ಈ ಒಂದು ವಿಚಾರ ಏನಂತ ಹೆಮ್ಮೆಯ ವಿಚಾರ ಅಂದ್ರೆ ಈ ಒಂದು ಕ್ಷಿಪಣಿಯನ್ನ ತಯಾರು ಮಾಡಿದ್ದು ನಮ್ಮ ಹೆಮ್ಮೆಯ ಕನ್ನಡಿಗರು. ಆ ಒಂದು ಯೋಜನೆಯ ನಿರ್ದೇಶಕರಾಗಿ ಕೆಲಸ ಮಾಡಿರುವಂತದ್ದು ನಮ್ಮ ಪ್ರಹ್ಲಾದ್ ಸರ್ ಅವರು, DRDO ವಿಜ್ಞಾನಿ ಕೂಡ ಹೌದು. ಸರ್, ಎಷ್ಟು ಖುಷಿ ಆಗ್ತಾ ಇದೆ ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ ಅಥವಾ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಎಷ್ಟು ಅದೊಂದು ಏನು ಪರೇಡ್ ಅಲ್ಲಿ ನೋಡ್ತಾ ಇದ್ರೆ ಖುಷಿ ಪಡ್ತಾ ಇದ್ರೆ. ಸೊ ಇವತ್ತು ನಮ್ಮ ವಿರೋಧಿಗಳನ್ನ ನಾಶ ಮಾಡೋದ್ರಲ್ಲಿ ಮುಂದಿರುವಂತದ್ದು. ಅದೇ ನಾನು ಹೇಳ್ತಿದ್ದೆ, ನನಗೆ ಪದ್ಮಶ್ರೀ ಎಷ್ಟು ಬಂತು ಅದಕ್ಕಿಂತ ಜಾಸ್ತಿ ಸಂತೋಷ ಆಯಿತು. ಈ ಪಾಕಿಸ್ತಾನದ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್ ಏನೇ ಬಂದರೂ ನಾವು ಧ್ವಂಸ ಮಾಡಿದ್ದೀವಿ, ಮಾಡೋ ಶಕ್ತಿ ನಮ್ಮ ದೇಶಕ್ಕೆ ಕೊಟ್ಟಿದ್ದೀವಿ. ಅದು ಮೇಕ್ ಇನ್ ಇಂಡಿಯಾ. ನಮ್ಮ ಡಾಕ್ಟರ್ ಮೋದಿ ಹೇಳಿದಂಗೆ ಇದನ್ನ ನಾವು ಆತ್ಮನಿರ್ಭರತ ನಾವು ತೋರಿಸಿದ್ದೀವಿ. ಆದ್ರಿಂದ ನಂಗೆ ತುಂಬಾ ಹೆಮ್ಮೆ. ನಮ್ಮ ಜೊತೆ ಕೆಲಸ ಮಾಡಿದಂತ 1,000 ಜನ, ಅವರು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅವ್ರಿಗೂ ಸಾಕಷ್ಟು ತೊಂದರೆ ಕೊಟ್ಟಿದ್ದೀವಿ. ನಾವು ಫೋನ್ ಮಾಡಿ ಕರೆದು ರಾತ್ರಿ ಹೊತ್ತು ಭಾನುವಾರ ಕೆಲಸ ಮಾಡಿಸಿ ಎಲ್ಲ ಮಾಡಿದ್ವಿ. ಬಟ್ ಇದು ಬಿಗ್ ಸಕ್ಸಸ್. ನಾವು ಇದೆಲ್ಲರೂ ಇದನ್ನ ಭಾಗವಹಿಸಿ ಈ ಸಂತೋಷದಲ್ಲಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮ್ಮ ಈ ಕ್ಷಿಪಣಿಯನ್ನ ಅಥವಾ ಈ ಮಿಸೈಲ್ ಅನ್ನ ಹೇಗೆ ಯೂಸ್ ಮಾಡಿದ್ರು ಸರ್? ಈ ಮೊನ್ನೆ ನಡೆದಂತಹ ಒಂದು ಕಾರ್ಯಾಚರಣೆಗಳಲ್ಲಿ ನಿಮ್ಮ ಮಿಸೈಲ್ ಅನ್ನ ಯಾವುದಕ್ಕೆಲ್ಲ ಯೂಸ್ ಮಾಡಿದ್ರು ಸರ್? ಇವಾಗ ನಮ್ಮ ಮಿಸೈಲ್ ಡಿಸೈನ್ ಮಾಡೋದು ಯಾತಕ್ಕೆ ಅಂದ್ರೆ, ಪಕ್ಕದ ಯಾವುದೇ ಅಡ್ವೈಸರಿ ಕಂಟ್ರಿ ಅಂತೀವಿ ನಾವು, ಬಾರ್ಡರ್ ಆ ಕಡೆ ಇರೋದು, ಇದರ ಏರ್ಕ್ರಾಫ್ಟ್ ಅಥವಾ ಅನ್ಮ್ಯಾನ್ಡ್ ಏರ್ ವೆಹಿಕಲ್ ಅಥವಾ ಡ್ರೋನ್ ವಿತ್ ಹೆವಿ ಪೇಲೋಡು, ಹೆಲಿಕಾಪ್ಟರ್, ಬಾಂಬರ್, ಫೈಟರ್ ಏನೇ ನಮ್ಮ ದೇಶಕ್ಕೆ ಬಂದು ಅಟ್ಯಾಕ್ ಮಾಡಿ ನಮ್ಮ ದೇಶದ ಮೇಲೆ ಬಾಂಬ್ ಹಾಕೋದು ಅಥವಾ ಬೇರೆ ಏನಾರ ಡ್ಯಾಮೇಜ್ ಮಾಡೋಂತ ಬಂದ್ರೆ, ಅವಾಗ ನಮ್ಮ ರೆಡಾರ್ ಎಲ್ಲ ಅದನ್ನ 100 ಕಿಲೋಮೀಟರ್ ಇರ್ಬೇಕಾದ್ರೆ ಕಂಡುಹಿಡಿಯುತ್ತೆ, ಏನೋ ಬರ್ತಾ ಇದೆ ಈ ಕಡೆ ಅಂತ. ಆಮೇಲೆ ಚೆಕ್ ಮಾಡುತ್ತೆ, ಇದು ನಮ್ಮ ಏರ್ಕ್ರಾಫ್ಟ, ಫ್ರೆಂಡ್ಲಿ ಏರ್ಕ್ರಾಫ್ಟ ಅಥವಾ ಶತ್ರುಗಳ ಏರ್ಕ್ರಾಫ್ಟ ಅಂತ. ರಡಾರ್ಗೆ ಶಕ್ತಿ ಇದೆ, ಅದಕ್ಕೆ ಸಖತ್ತು ನಾವು ಅದಕ್ಕೆ ಇಂಟೆಲಿಜೆನ್ಸ್ ಒಳಗಡೆ ಹಾಕಿದ್ವಿ. ಅದು ಗೊತ್ತಾದ್ಮೇಲೆ ಹೇಳುತ್ತೆ, ನೋಡಪ್ಪ 5 ಏರ್ಕ್ರಾಫ್ಟ್ ಬರ್ತಾ ಇದೆ, 5 ಮಿಸೈಲ್ ರೆಡಿ ಇರಲಿ, ಅದು ಯಾವಾಗ ಹತ್ರ ಕರೆಕ್ಟ್ ಡಿಸ್ಟೆನ್ಸ್ ಬರುತ್ತೋ ಅವಾಗ ಲಾಂಚ್ ಮಾಡ್ತೀವಿ ಅಂತ ಅಲಾರಂ ಕೊಡುತ್ತೆ. ಅವಾಗ ಮಿಸೈಲ್ ಲಾಂಚರ್ ಇಂದ ಮೇಲಕ್ಕೆ ಎತ್ತಿ ಅದಕ್ಕೆ ಪವರ್ ಕೊಟ್ಟು ರೆಡಿ ಆಗಿರುತ್ತೆ. ಅವಾಗ ಯಾವ್ಯಾವ ಮಿಸೈಲ್ ಯಾವ್ಯಾವ ಟಾರ್ಗೆಟ್ಗೆ ಅಂತ ಒಂಥರ ಮ್ಯಾಕ್ಸ್ ಅಂಡ್ ಮಿಕ್ಸ್ ಅಂತ ಮಾಡ್ತಾರೆ. ಮಾಡಿದ್ಮೇಲೆ ಯಾವ ಲಾಂಚ್ ಮಾಡಕ್ಕೆ ಒಂದು ಬಲ್ಬ್ ಟಕ್ ಟಕ್ ಅಂತ ಆವಾಗ ಬ್ಲಿಂಕ್ ಆದಾಗ ಆ ಕಮಾಂಡರ್ ಎಷ್ಟು ಓನ್ಲಿ ಪ್ರೆಸ್ ಬಟನ್ ಒಂದೇ. ಅವ್ರ ಅದುವರೆಗೆ ಏನು ಕೆಲಸ ಇಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ ಏನಾಗ್ತಿದೆ ಅಂದ್ಬಿಟ್ಟು. ಅವ್ ಯಾವ ಬ್ಲಿಂಕ್ ಆಗುತ್ತೋ ಅವ್ನು ಒತ್ತಿದ್ರೆ ಗೋ ಅಂತ. ಅವಾಗ ಏನಾಗುತ್ತೆ, ಸೀದಾ ಒಂದೊಂದು ಮಿಸೈಲ್ ಒಂದೊಂದು ಏರ್ಕ್ರಾಫ್ಟ್ಗೆ ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ಹೋಗುತ್ತೆ. ಕ್ಯಾಮರಾ ಪರ್ಸನ್ ಚಂದ್ರು ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಮತ್ತೊಂದು ಕಡೆ ನಮ್ಮ ಆಕಾಶ ಕ್ಷಿಪಣಿ ಬಳಕೆಯಾಗಿರೋದು ಖುಷಿ ತಂದಿದೆ. DRDO ಮಾಜಿ ವಿಜ್ಞಾನಿ ಪ್ರಹ್ಲಾದ್ ಅವರ ಎಕ್ಸ್ಕ್ಲೂಸಿವ್ ಮಾತಿದೆ. ನಮ್ಮ ಕ್ಷಿಪಣಿ ಶತ್ರುಗಳ ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ. ಶತ್ರುಗಳ ರಡಾರ್ ಕೈಗೆ ಸಿಗದಂತೆ ವೇಗವಾಗಿ ಸಂಚರಿಸುವ ಸಾಮರ್ಥ್ಯ ಆಕಾಶ ಕ್ಷಿಪಣಿ ಹೊಂದಿದೆ. ಯುದ್ಧ ವಿಮಾನಗಳನ್ನ ನಾಶ ಮಾಡಬಲ್ಲ ಸಾಮರ್ಥ್ಯ ಕೂಡ ಆಕಾಶ್ಗಿದೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ DRDOನ ಮಾಜಿ ವಿಜ್ಞಾನಿ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನು ನಡೆಸಿದ್ದಾರೆ DRDO ವಿಜ್ಞಾನಿ ಪ್ರಹ್ಲಾದ್ ಅವರು. ಪಾಪಿ ಪಾಕಿಸ್ತಾನ ಭಾರತವನ್ನ ನಾಶ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಆಗ್ಲಿಲ್ಲ. ಅದಕ್ಕೆ ಕಾರಣ ನಮ್ಮ ಆಕಾಶ ಕ್ಷಿಪಣಿ. ಯಾಕಂದ್ರೆ ಪಾಕಿಸ್ತಾನ ಹಾರಿಸಿದಂತಹ ಎಲ್ಲಾ ಡ್ರೋನ್ಗಳನ್ನ ಈ ಒಂದು ಏನು LOC ಭಾಗದಲ್ಲಿ ಅವುಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಆಕಾಶ್ ಮಿಸೈಲ್ ಮಾಡಿದೆ. ಆದ್ರೆ ಈ ಒಂದು ವಿಚಾರ ಏನಂತ ಹೆಮ್ಮೆಯ ವಿಚಾರ ಅಂದ್ರೆ ಈ ಒಂದು ಕ್ಷಿಪಣಿಯನ್ನ ತಯಾರು ಮಾಡಿದ್ದು ನಮ್ಮ ಹೆಮ್ಮೆಯ ಕನ್ನಡಿಗರು. ಆ ಒಂದು ಯೋಜನೆಯ ನಿರ್ದೇಶಕರಾಗಿ ಕೆಲಸ ಮಾಡಿರುವಂತದ್ದು ನಮ್ಮ ಪ್ರಹ್ಲಾದ್ ಸರ್ ಅವರು, DRDO ವಿಜ್ಞಾನಿ ಕೂಡ ಹೌದು. ಸರ್, ಎಷ್ಟು ಖುಷಿ ಆಗ್ತಾ ಇದೆ ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ ಅಥವಾ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಎಷ್ಟು ಅದೊಂದು ಏನು ಪರೇಡ್ ಅಲ್ಲಿ ನೋಡ್ತಾ ಇದ್ರೆ ಖುಷಿ ಪಡ್ತಾ ಇದ್ರೆ. ಸೊ ಇವತ್ತು ನಮ್ಮ ವಿರೋಧಿಗಳನ್ನ ನಾಶ ಮಾಡೋದ್ರಲ್ಲಿ ಮುಂದಿರುವಂತದ್ದು. ಅದೇ ನಾನು ಹೇಳ್ತಿದ್ದೆ,
ನನಗೆ ಪದ್ಮಶ್ರೀ ಎಷ್ಟು ಬಂತು ಅದಕ್ಕಿಂತ ಜಾಸ್ತಿ ಸಂತೋಷ ಆಯಿತು. ಈ ಪಾಕಿಸ್ತಾನದ ಏರ್ಕ್ರಾಫ್ಟ್ ಹೆಲಿಕಾಪ್ಟರ್ ಏನೇ ಬಂದರೂ ನಾವು ಧ್ವಂಸ ಮಾಡಿದ್ದೀವಿ, ಬರೋ ಶಕ್ತಿ ನಮ್ಮ ದೇಶಕ್ಕೆ ಕೊಟ್ಟಿದ್ದೀವಿ. ಅದನ್ನ ಅದು ಮೇಕ್ ಇನ್ ಇಂಡಿಯಾ ನಮ್ಮ ಡಾಕ್ಟರ್ ಮೋದಿ ಹೇಳಿದಂಗೆ ಇದನ್ನ ನಾವು ಆತ್ಮನಿರ್ಭರತಾ ನಾವು ತೋರಿಸಿದ್ದೀವಿ. ಆದ್ರಿಂದ ನಂಗೆ ತುಂಬಾ ಹೆಮ್ಮೆ. ನಮ್ಮ ಜೊತೆ ಕೆಲಸ ಮಾಡಿದಂತ 1,000 ಜನ, ಅವರು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅವ್ರಿಗೂ ಸಾಕಷ್ಟು ತೊಂದರೆ ಕೊಟ್ಟಿದ್ದೀವಿ, ನಾವು ಫೋನ್ ಮಾಡಿ ಕರೆದು ರಾತ್ರಿ ಹೊತ್ತು ಭಾನುವಾರ ಕೆಲಸ ಮಾಡಿಸಿ ಎಲ್ಲ ಮಾಡಿದ್ವಿ. ಬಟ್ ಇದು ಬಿಗ್ ಸಕ್ಸಸ್ ನಾವು.